चत्वरज्वलस्य रावणस्फुलिङ्गमा ಏನಿದು ನಾನು ಸಾಯಿಸಿದಷ್ಟು ಮತ್ತೆ ಹುಟ್ಕೋತಾ ಇದ್ದಾರಲ್ಲ ಯಾಕೆ ಹೀಗೆ ಏನಿದು ಮಾಯೆ ಇದೇ ನನ್ನ ಶಕ್ತಿ ನನ್ನ ರನ್ನ ಭೂಮಿಗೆ ಬಿದ್ದಷ್ಟು ನನ್ನ ತದ್ರೂಪಿಗಳು ಹುಟ್ಟುತ್ತಲೇ ಇರುತ್ತಾರೆ ನನಗೆ ಸಾವಿಲ್ಲ ಸಾವನ್ನೇ ಗೆದ್ದ ಮೃತ್ಯುಂಜಯ ನಾನು ಮೃತ್ಯುಂಜಯ 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 ಶಿವಾನಿ ಇಷ್ಟೊಂದು ದೂರ ಹೋಗಿದ್ದಾಳ ಯಾರಾದ್ರೂ ಕರ್ಕೊಂಡು ಹೋಗಿರ್ಬೋದಾ ಯಾರು ಕರ್ಕೊಂಡು ಹೋಗಿರ್ಬೋದು ಅಥವಾ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಇಷ್ಟು ದೂರ ಬಂದಿರ್ಬೋದಾ ಶಿವಾನಿ ನನ್ನಿಂದ ಬಚ್ಚಿಟ್ಕೊಳ್ಳೋಕೆ ಇಷ್ಟೊಂದು ದೂರ ಬಂದಿದ್ದಾಳ ಶಿವಾನಿ ಶಿವಾನಿ ನಿನ್ ಎಲ್ಲಿ ಬಚ್ಚಿಟ್ಕೊಂಡ್ರು ಅಷ್ಟೇ ನಾನ್ ನಿನ್ನ ಹುಡುಕ್ತೀನಿ ಪಡ್ಕೊಂಡೇ ಪಡ್ಕೋತೀನಿ ತಾಯಿ ಈ ಭಕ್ತನ ಕೂಗು ನಿನಗೆ ಕೇಳತ್ತೆ ದಯವಿಟ್ಟು ನನ್ನ ಶಿವಾನಿಯನ್ನು ಕಾಪಾಡು ಈಗಾಗಲೇ ಒಂದು ಬಾರಿ ಶಿವಾನಿಯಿಂದ ನಾನು ದೂರವಿದ್ದು ಇಷ್ಟು ವರ್ಷಗಳ ಕಾಲ ಪರಿತಪಿಸಿದ್ದೆ ಈಗ ಪರಮೇಶ್ವರನ ಕೃಪೆಯಿಂದ ಶಿವಾನಿ ನನಗೆ ಮತ್ತೆ ಸಿಕ್ಕಿದ್ದಾಳೆ ದಯವಿಟ್ಟು ತಾಯಿ ಅವಳನ್ನು ನನ್ನಿಂದ ದೂರ ಮಾಡಬೇಡ ನನ್ನ ಶಿವಾನಿಯನ್ನು ಕಾಪಾಡು ತಾಯಿ ಅವಳಿಗೆ ಎದುರಾಗಿರುವ ಸಂಕಷ್ಟದಿಂದ ಅವಳನ್ನು ಪಾರು ಮಾಡು ತಾಯಿ ಇಡೀ ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚು ಶಕ್ತಿಶಾಲಿ ನೀನು 10 ಮಹಾಶಕ್ತಿಗಳಿಗೆ ಸಮನಾದವಳು ನೀನು ರೌದ್ರರೂಪಿ ರುಂಡಮಾಲಿನಿ ರಕ್ತ ಬೀಜಾಸುರಿ ಮಂಗಳಾದೇವಿ ಶಾರದಾ ಮಾತೆ ಮೂಕಾಂಬಿಕೆ ಯಲ್ಲಮ್ಮ ಚಂಡಿ ಚಾಮುಂಡಿ ಚೌಡೇಶ್ವರಿ ಅನ್ನಪೂರ್ಣೇಶ್ವರಿ ದುರ್ಗಾ ಪರಮೇಶ್ವರಿ ಬನಶಂಕರಿ ಭಕ್ತರನ್ನು ಕಷ್ಟಗಳಿಂದ ಕಾಪಾಡೋ ಕಾಲಾದೇವಿ ಚಿನ್ನಮಸ್ತಕೆ ರಕ್ತಾಂಬರಿ ವಿಷ್ಣುವಿನ ಅಂಶದ ವೈಷ್ಣವಿ ಅಸುರ ವಿನಾಶಿ ಭಕ್ತ ಪ್ರದಾಯಿ ಕಮಲ ಕಮಲಾಲಯ ತ್ರಿನೇತ್ರಗಳಲ್ಲಿ ಸೂರ್ಯ ಚಂದ್ರ ಅಗ್ನಿಗಳನ್ನೇ ಹೊಂದಿರುವ ತಾಯಿ ನಿನ್ನ ಕರುಣಾ ದೃಷ್ಟಿ ನನ್ನ ಶಿವಾನಿಯ ಮೇಲೆ ಬೀಳ ಪರಮೇಶ್ವರನ ಅರ್ಧಾಂಗಿ ಅರ್ಧನಾರೀಶ್ವರಿ ಇಡೀ ನಾಗಲೋಕಕ್ಕೆ ನಿನ್ನ ಪತಿ ಪರಮೇಶ್ವರನೇ ಆರಾಧ್ಯ ದೈವ ತಾಯಿ ಮುಕ್ಕಣ್ಣನು ನಂಬಿರೋ ನನ್ನ ಶಿವಾನಿಯನ್ನು ನೀನು ಕಾಪಾಡಲೇಬೇಕು ರಕ್ಷಿಸು ತಾಯಿ ರಕ್ಷಿಸು
ಲೈಫಲ್ಲಿ ಇಂಥ ಜಾಗ ನಾನು ನೋಡೇ ಇಲ್ಲ. ಶಿವಾನಿ ಇಷ್ಟು ದೂರ ಬಂದಿದ್ದಾಳೆ ಅಂದ್ರೆ ಏನೋ ಸ್ಟ್ರಾಂಗ್ ರೀಸನ್ ಇರಲೇಬೇಕು. ನನಗೆ ಇಷ್ಟೆಲ್ಲ ಶಕ್ತಿ ಇದ್ರು ಅವಳನ್ನ ಪಡ್ಕೊಳಕ್ ಆಗ್ತಿಲ್ವಲ್ಲ. ನನ್ನ ಶಕ್ತಿಗೆ ಹಾಕಿರೋ ಚಾಲೆಂಜ್ ಆಯ್ತು. ನೋ ನೋ ನನ್ನ ಶಕ್ತಿನೆಲ್ಲ ಉಪಯೋಗಿಸ್ಕೊಂಡು ಶಿವಾನಿನ ಪಡ್ಕೊಳ್ಳೇಬೇಕು. ಚಾದಾರಿ ನಾಗಿಣಿ, ಇನ್ನೂ ನಿನಗೆ ಸಮಯವಿದೆ. ನಾನು ನಿನ್ನನ್ನು ಬಲವಂತವಾಗಿ ಪಡೆದುಕೊಳ್ಳುವ ಬದಲು ನೀನೇ ನನ್ನವಳಾಗುವ ಮನಸ್ಸು ಮಾಡು. ನಿನಗೆ ಪ್ರಾಣ ಭಿಕ್ಷೆಯನ್ನು ನೀಡುತ್ತೇನೆ. ನಿನ್ನ ಪ್ರಾಣ ಭಿಕ್ಷೆ ಯಾರಿಗೆ ಬೇಕು? ಹೋರಾಟದಲ್ಲಿ ವೀರ ಮರಣನ ಒಪ್ಪುತ್ತೀನಿ, ಆದ್ರೆ ಸೋತು ಶರಣಾಗಲ್ಲ. ವೀರ ಮರಣ ಅಲ್ಲ, ಈ ಮಾಯಾಸುರನಿಂದ ಸುಖ ಮರಣ. ಇಚ್ಛಾಧಾರಿ ನಾಗಿನಿ. ಚಾಮುಂಡಿ, ಅನ್ಯಾಯ, ಇದು ಅನ್ಯಾಯ. ನಾನು ಹೋರಾಡುತ್ತಿರುವುದು ಇಚ್ಛಾಧಾರಿ ನಾಗಿಣಿಯೊಂದಿಗೆ. ಇದು ನಾಗಲೋಕಕ್ಕೂ ರಾಕ್ಷಸರಿಗೂ ನಡೆಯುತ್ತಿರುವ ಯುದ್ಧ. ಇಲ್ಲಿ ದೇವಲೋಕದವರಿಗೆ ಪ್ರವೇಶವಿಲ್ಲ. ನಾರಿಯ ಮೇಲೆ ಆಕ್ರಮಣ ನಡೆದಾಗೆಲ್ಲ ಅವಳ ಒಳಗಿಂದ ಒಬ್ಬ ಚಾಮುಂಡಿ ಹುಟ್ಟುತ್ತಾಳೆ. ಅವಳ ರೌದ್ರ ರೂಪದ ದರ್ಶನವಾಗುತ್ತದೆ. ಇಚ್ಛಾಧಾರಿ ನಾಗಿಣಿ, ನಿನಗೆ ಸೋಲಿನ ಭಯ ಕಾಡುತ್ತಿದೆಯಾ? ಅದಕ್ಕಾಗಿ ದೇವತೆಯ ಮೊರೆ ಹೋಗಿದೀಯಾ? ನನಗೆ ಮೋಸವೆಸಗುತ್ತಿದ್ದೀಯಾ? ಅನ್ಯಾಯಕ್ಕೆ ಬುನಾದಿ ಹಾಕಿದ್ದೆ ನೀನು. ಸ್ತ್ರೀಯನ್ನು ದೇವತೆ ಎಂದು ಪೂಜಿಸುವ ಈ ಭೂಮಂಡಲದಲ್ಲಿ ನಿನ್ನಂತ ರಕ್ಕಸರಿಂದ ಸ್ತ್ರೀ ಅಭದ್ರತೆ ಕಾಡಲು ಶುರುವಾಗಿದೆ. ಹೆಣ್ಣು ಅಭದ್ರಳಲ್ಲ, ಸುಭದ್ರೆ. ಹಾಗಾದರೆ ನಿನಗೆ ನನ್ನೊಂದಿಗೆ ಸೆಣಸಲೇಬೇಕೆಂದು ನಿರ್ಧರಿಸಿಯಾಗಿದೆ. ಹಾಗೆಯೇ ಬಿಡಲಿ. ಈ ಮಾಯಾಸುರನನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ. ಸಮಸ್ತ ಲೋಕಕ್ಕೆ ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅರಿವಿಲ್ಲ. ಹಿಂದೆ ಅದು ಪರಿಚಯವಾಗಲಿ. ಇನ್ನು ನಿನ್ನ ಯಾವ ಶಕ್ತಿಯು ಕೆಲಸಕ್ಕೆ ಬಾರದು ಮಾಯಾಸುರ. ನಿನ್ನ ಸಂಹಾರ ಖಚಿತ. ಇಂದು ಅಷ್ಟಮಿ. ಹಿಂದೆ ಸೃಷ್ಟಿಯ ಪ್ರತಿಯೊಂದು ದುಷ್ಟ ಶಕ್ತಿಯು ಸೃಷ್ಟಿಯ ಕಣಕಣವು ನನ್ನಲ್ಲೇ ಲೀನವಾಗಬೇಕು, ಸಮಾಪ್ತಿಯಾಗಬೇಕು. ಸ್ತ್ರೀ ಶಕ್ತಿಯನ್ನು ಕೆಣಕಿದರೆ
ಮೃತ್ಯುಗೆ ಆಹ್ವಾನ ನೀಡಿದಂತೆ ಎಂದು ಇಡೀ ಜಗತ್ತಿಗೆ ನಾನು ತಿಳಿಸಿಕೊಡುತ್ತೇನೆ. ಇದು ಅನ್ಯಾಯ. ನೀಲಕಂಠನು ನನಗೆ ಕರುಣಿಸಿದ ರಕ್ತ ಬೀಜಾಸುರನ ವರ ಕೆಲಸ ಮಾಡುತ್ತಿಲ್ಲ. ನೀಲಕಂಠನೊಂದಿಗೆ ಸೇರಿ ನೀವೆಲ್ಲರೂ ನನಗೆ ಮೋಸ ಬೆಸಗುತ್ತಿದ್ದೀರಾ. ಪರಮೇಶ್ವರ ವರ ನೀಡಿರುವುದು ಲೋಕ ಕಲ್ಯಾಣಕ್ಕಾಗಿ, ಆದರೆ ನೀನು ನಿನ್ನ ಸ್ವಾರ್ಥಕ್ಕಾಗಿ ಅದನ್ನು ಬಳಸುತ್ತಿರುವೆ. ಸ್ವಾರ್ಥದ ಸಂಹಾರಕ್ಕೆ, ನಿಸ್ವಾರ್ಥದ ಸ್ಥಾಪನೆಗೆ ಈ ನನ್ನ ಅವತಾರ. ನೀನು ನಾರಿಯ ಸತ್ವವನ್ನು ತಿಳಿದಿಲ್ಲ ಮೂರ್ಖ. ಇಂದು ನಿನಗೆ ನಾರಿಯ ಸಾಮರ್ಥ್ಯತೆ, ಸಾಧ್ಯತೆಯ ಪಾಠ ಮಾಡುತ್ತೇನೆ. ಹೆಣ್ಣು ಹೇಗೆ ಶಾಂತ ಸ್ವರೂಪಿ ಜನ್ಮದಾತೆ ಆಗಿದ್ದಾಳೋ ಹಾಗೆ ದುಷ್ಟರನ್ನು ಸಂಹರಿಸೋ ಚಾಮುಂಡಿ ಕೂಡ ಆಗಿದ್ದಾಳೆ. ಪ್ರತಿ ಸ್ತ್ರೀಯಲ್ಲೂ ಅಡಗಿರುವ ಚಾಮುಂಡಿಯ ಸಾಮರ್ಥ್ಯವನ್ನು ನಿನಗೆ ತೋರಿಸುತ್ತೇನೆ. ಹೆಣ್ಣನ್ನು ಗೌರವದಿಂದ ಕಾಣದಿದ್ದರೆ ಎದುರಿಸಬೇಕಾದ ಪರಿಣಾಮಗಳಿವು. ಇದನ್ನು ಇಡೀ ಭೂಮಂಡಲವೇ ಸದಾ ಸ್ಮರಣೆಯಲ್ಲಿಡಬೇಕು. ದೌರ್ಜನ್ಯದ ಅಂತ್ಯ ನಾನು, ಪ್ರತಿ ಆರಂಭಕ್ಕೂ ನಾನೇ ಸೂತ್ರಧಾರಿ. ಅನರ್ಥವು ತಲೆ ಎತ್ತಿದಾಗಲೆಲ್ಲ ನಾನದನ್ನು ನಾಶ ಮಾಡುತ್ತೇನೆ. ಸೃಷ್ಟಿಗೆ ಜನ್ಮ ನೀಡುವ ಅಣುವು ನಾನು, ಕರ್ಮವೂ ನಾನು, ಮೋಕ್ಷವೂ ನಾನು. ಸೃಷ್ಟಿಯ ಕಣಕಣವು ನನ್ನಲ್ಲಿ ಲೀನವಾಗಬೇಕು, ಸಮಾಪ್ತಿ ಆಗಬೇಕು. ಅಸಾಧ್ಯ, ಇದು ಅಸಾಧ್ಯ. ಏನಾಯ್ತು ಬಾಬಾ? ನಾಗಲೋಕದವರನ್ನು ಸಂಹಾರ ಮಾಡಲು ಕಳುಹಿಸಿದ್ದ ಮಾಯಾಸುರ ನಾಶವಾಗಿಬಿಟ್ಟ. ಅದೇಗ್ ಸಾಧ್ಯ? ಅವನಂತ ಶಕ್ತಿಶಾಲಿ ಅಂತ ನಿಮ್ ಬಾಯಲ್ಲಿ ಕೇಳೋದಲ್ದೆ ನಾನು ಖುದ್ದಾಗಿ ನೋಡಿದೆ. ಅಂತ ರಾಕ್ಷಸ ಹೇಗ್ ಸಾಯೋದಕ್ಕೆ ಸಾಧ್ಯ? ಅದು ನನಗೂ ತಿಳಿಯುತ್ತಿಲ್ಲ. ಆದರೆ ಒಂದೊಂದು ಸತ್ಯ, ಇಚ್ಛಾಧಾರಿ ನಾಗ ಒಂಟಿಯಲ್ಲ, ಅದರ ಜೊತೆ ಇನ್ಯಾವುದೋ ಪ್ರಬಲವಾದ ಶಕ್ತಿ ಸೇರಿರುವುದು ಸತ್ಯ. ಅದು ಯಾವ ಶಕ್ತಿ ಬಾಬಾ? ಅದೇ ನಿಗೂಢ. ಆ ನಿಗೂಢನ ಬಿಡಿಸಿ ಯಾರು ಅಂತ ಹೇಳಿ ಬಾಬಾ. ಅದು ಸುಲಭವಲ್ಲ. ಪೂಜೆ ಪುನಸ್ಕಾರದ ಅವಶ್ಯಕತೆ ಇದೆ. ಅದಕ್ಕೆ ಸಮಯ ಹಿಡಿಯುತ್ತೆ. ಈಗೇನ್ ಮಾಡೋದು? ಮಾಯಾಸುರನ ವಿನಾಶ ನಮಗೆ ಎಚ್ಚರಿಕೆಯ ಗಂಟೆ. ನಾಗಲೋಕದವರು ತುಂಬಾ ಬಲಿಷ್ಠವಾಗಿದ್ದಾರೆ ಅನ್ನೋದನ್ನ ನಾವು ಅರಿತುಕೊಳ್ಳಬೇಕು. ನೀನು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಎಚ್ಚರ ತಪ್ಪಿದರೂ ನಿನ್ನ ಪ್ರಾಣಕ್ಕೆ ಕಂಟಕ. ಈಗ ನಾನೇನ್ ಮಾಡ್ಲಿ? ವಿಜಯದಶಮಿ ಕಳೆಯಲಿ. ಮುಂದೇನು ಮಾಡಬೇಕೆಂದು ನಾನು ಹೇಳುತ್ತೇನೆ. ದಶಮಿ ಕಳೆಯುವವರೆಗೂ ನೀನು ಮನೆಯಿಂದ ಹೊರಗೆ ಬರಬೇಡ. ಹೊರಗೆ ಬಂದರೆ ನಿನಗೆ ಅಪಾಯ ಕಟ್ಟಿಟ್ಟ ಬುತ್ತಿ.
ಶಿವಾನಿ 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 ಎದ್ದೇಳು ಶಿವಾನಿ. ಇಲ್ಲಿ ನೋಡಿಲಿ, ನಿನ್ನ ಆದಿಶೇಷ ಬಂದಿದ್ದೀನಿ. ಶಿವಾನಿ ಎದ್ದೇಳು ಶಿವಾನಿ. ಶಿವಾನಿ ಎದ್ದೇಳು, ಇಲ್ಲಿ ನೋಡಿಲಿ ಶಿವಾನಿ. ಎದ್ದೇಳು ಶಿವಾನಿ. ಶಿವಾನಿ ಏನಾಯ್ತು? ನಿನ್ನನ್ನು ಯಾರು ಕರ್ಕೊಂಡ್ ಬಂದ್ರು ಇಲ್ಲಿಗೆ? ಮಾತಾಡು ಶಿವಾನಿ, ಮಾತಾಡು. ಆರಾಮಾಗಿದೆಯಾ ಅಲ್ವಾ? ಮಾತಾಡು ಶಿವಾನಿ, ಯಾಕೆ ಮೌನವಾಗಿದ್ದೀಯಾ? ಏನಾಯ್ತು ನಿನಗೆ? ಆದಿಶೇಷ ನಾನೇ. ಯಾಕೆ ಶಿವಾನಿ, ಮತ್ತೆ ನನ್ನ ವಿಚಾರದಲ್ಲಿ ಗೊಂದಲವೇ? ಇಲ್ಲ, ಯಾವ ಗೊಂದಲನೂ ಇಲ್ಲ. ನೀನೆ ನನ್ನ ಆದಿಶೇಷ. ನೀನ್ ಇಲ್ಲಿಗೆ ಬಂದಿರೋದು ನನಗೆ ನಂಬಕ್ಕಾಗ್ತಿಲ್ಲ ಗೊತ್ತಾ? ನೋ, ಇದು ಹೇಗೆ ಸಾಧ್ಯ? ಶಿವಾನಿ ಚಾಮುಂಡೇಶ್ವರಿ ಅವತಾರ ಪಡೆಯಕ್ಕೆ ಹೇಗೆ ಸಾಧ್ಯ? ಇಲ್ಲ, ಶಿವಾನಿ ಅಷ್ಟೊಂದು ಸ್ಟ್ರಾಂಗ್. ಹೌ ಇಸ್ ದಟ್ ಪಾಸಿಬಲ್? ಹಾ, ಇದಕ್ಕೆ ಅನ್ಸುತ್ತೆ ಅಜ್ಜಿ ನನಗೆ ಯಾವಾಗ್ಲೂ ಹೇಳ್ತಾ ಇದ್ದಿದ್ದು, ಅವಳ ಹತ್ರ ಹೋಗ್ಬೇಡ, ಅವಳು ಸವಾಸ ಮಾಡ್ಬೇಡ ಅಂತ. ಅಂದ್ರೆ ಶಿವಾನಿ ನನ್ ಪಡ್ಕೊಳಕ್ಕಾಗಲ್ವಾ? ನನಗೆ ಶಿವಾನಿನೇ ಸರಿ. ನನ್ನಲ್ಲೂ ಶಕ್ತಿ ಇದೆ, ಅವಳಲ್ಲೂ ಶಕ್ತಿ ಇದೆ. ಎರಡು ಒಂದಾದ್ರೆ ಯಾರು ನಮ್ಮನ್ನು ತಡೆಯಕ್ಕಾಗಲ್ಲ. ಎಸ್, ನನಗೆ ಶಿವಾನಿನೇ ಸರಿಯಾದ ಜೋಡಿ. ನಮ್ಮಿಬ್ಬರನ್ನ ಯಾರಾದ್ರೂ ತಡೆಯಕ್ ಬಂದ್ರೆ ಅವ್ರನ್ನ ಸಾಯಿಸಾದ್ರೂ ಸರಿ, ಶಿವಾನಿನ ಪಡ್ಕೊಂಡೇ ಪಡ್ಕೋತೀನಿ. ಅವಳೇ ನಂಗೆ ಸರಿಯಾದ ಜೋಡಿ. ಆದಿಶೇಷ, ನನ್ನ ಇವತ್ತು ಕಾಪಾಡಿದ್ದು ನೀನ. ನಿನ್ನಿಂದಾಗಿ ನನ್ನ ಪ್ರಾಣ ಉಳಿದಿದೆ. ನಿನಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಶಿವಾನಿ, ನೀನ್ ನನಗೆ ಧನ್ಯವಾದ ಹೇಳಬೇಕಾಗಿಲ್ಲ. ನಿನ್ನನ್ನು ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಿನಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಬೇಕಾಗಿರೋದು ಪತಿಯಾಗಿ ನನ್ನ ಕರ್ತವ್ಯ. ರಾಕ್ಷಸನೊಬ್ಬ ನನ್ನನ್ನು ಸಂಹರಿಸಲು ಬಂದಿದ್ದ. ನಾನು ಎಲ್ಲಿನಿಂದ ದೂರ ಆಗೋಗ್ತೀನೋ ಅನ್ನೋ ಭಯ ನನ್ನನ್ನು ಕಾಡ್ತಾ ಇತ್ತು ಆದಿಶೇಷ. ನನ್ನ ಉಸಿರಿರೋವರೆಗೂ ನಿನಗೆ ಯಾರು ಏನು ಮಾಡಕ್ಕಾಗೋದಿಲ್ಲ ಶಿವಾನಿ. ಆದಿಶೇಷ, ನಿನ್ನ ಪತಿಯಾಗಿ ಪಡೆದಿರೋದು ನನ್ನ ಪುಣ್ಯ. ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದಿನೋ ನನಗೆ ಗೊತ್ತಿಲ್ಲ. ನೀನು ನನಗೋಸ್ಕರ ಇನ್ನೊಂದು ಜನ್ಮ ಎತ್ತಿ ಬಂದಿದ್ಯಾ ಆದಿಶೇಷ. ಎಲ್ಲ ಪರಮೇಶ್ವರ ಹಾಗೂ ಅವನ ಸತಿಯ ಲೀಲೆ. ಸದಾ ನಾಗಲೋಕದ ಹಿತವನ್ನು ಕಾಪಾಡುತ್ತಿದ್ದ ಆ ಮಹಾದೇವ ಇಂದು ನಾಗಲೋಕದ ಮಹಾರಾಣಿಯನ್ನು ಕಾಪಾಡಲು ಅವನ ಪತ್ನಿಯನ್ನು ಕಳಿಸಿದ. ನಾನು ಸಂಕಷ್ಟದಲ್ಲಿರೋದು ನಿನಗೆ ಹೇಗೆ ತಿಳಿತು ಆದಿಶೇಷ? ಶಿವಾನಿ, ನನ್ನ ಜೀವ ನೀನು. ನನ್ನ ಜೀವಕ್ಕೆ ಸಣ್ಣ ತೊಂದರೆಯಾದರೂ ನನಗೆ ತಿಳಿದೇ ಇರಲು ಸಾಧ್ಯವೇ? ನಿನ್ನಿಂದ ಆದಿಶೇಷ ಎಂಬ ಚಿಕ್ಕ ಕೂಗು ಸಾಕು ಶಿವಾನಿ. ನಾನು ಅದೆಲ್ಲೇ ಇದ್ದರೂ ಓಡಿ ಬರುತ್ತೇನೆ ಎಂದು ಸುಮ್ಮನೆ ಮಾತು ಕೊಟ್ಟಿಲ್ಲ. 7 ಜನ್ಮದಲ್ಲೂ ನಿನ್ನ ಜೊತೆಯಾಗಿರುತ್ತೇನೆ ಎಂದು ಮಾತು ಕೊಟ್ಟಿದ್ದೆ. ಆ ಪರಮೇಶ್ವರನ ದಯೆ ಇದ್ದರೆ ಬರೀ 7 ಜನ್ಮದಲ್ಲ, ಅದೆಷ್ಟೇ ಜನ್ಮವೆತ್ತಿದರೂ ನಿನ್ನ ಜೊತೆಯಾಗೇ ಇರುತ್ತೇನೆ. ಇರಲೇಬೇಕು. ನನ್ನಂತ ಪತ್ನಿ ಸಿಕ್ಕ ಮೇಲೆ ಅಲ್ಲಗಳೆಯಲು ಸಾಧ್ಯವೇ?